Given an unsorted array of integers nums, return the length of the longest consecutive element sequence. Basically directly ಎಕ್ಸಾಂಪಲ್ನ ಅಬ್ಸರ್ವ್ ಮಾಡೋಣ. ಸೊ ಅವ್ರು ಕೊಟ್ಟಿರೋದು ನಮ್ಸ್ 100 4 200 132. ಸೊ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂದರೆ ಎಕ್ಸಾಕ್ಟ್ಲಿ ಕಂಟಿನ್ಯೂಸ್ ನಂಬರ್ ಬಿಫೋರ್ ಆ್ಯಂಡ್ ಆಫ್ಟರ್ ಕಂಟಿನ್ಯೂಸ್ ಇರಬೇಕು. ಲೈಕ್ 1ಇಂದ ಸ್ಟಾರ್ಟ್ ಆಗಿದೆ, 1 ಇದೆ, 2 ಇದೆ, 3 ಇದೆ, 4 ಇದೆ. ಸೊ ಲಾಂಗೆಸ್ಟ್ ಕಾನ್ಸಿಕ್ಯೂಟಿವ್ 1 2 3 4 ಅಪ್ ಟು 4 ಕಾನ್ಸಿಕ್ಯೂಟಿವ್. ಸೊ ಔಟ್ಪುಟ್ ವಿಲ್ ಬಿ 4. ಇನ್ ದಿಸ್ ಎಕ್ಸಾಂಪಲ್ ವಿ ಹ್ಯಾವ್ 0 ಆ್ಯಂಡ್ ಅಗೇನ್ 0. ಸೊ ಡ್ಯೂಪ್ಲಿಕೇಶನ್ಸ್ ಕೂಡ ಇದೆ. 0 ಆಫ್ಟರ್ 1 2 3 4 5 6 7 8ವರೆಗೂ ಇದೆ. ಸೊ 0ನೂ ಕೌಂಟ್ ಮಾಡಿಕೊಂಡ್ರೆ ದ ಔಟ್ಪುಟ್ ವಿಲ್ ಬಿ 9. ಸೊ ಇಲ್ಲಿ ನಾವು ಡ್ಯೂಪ್ಲಿಕೇಶನ್ಸ್ ಕೂಡ ರಿಮೂವ್ ಮಾಡಬೇಕು. ಡ್ಯೂಪ್ಲಿಕೇಶನ್ಸ್ನ ಕನ್ಸಿಡರ್ ಮಾಡ್ಕೊಳ್ಳೋಂಗಿಲ್ಲ, ಬಟ್ 0 ಕೌಂಟಾಗಿ ತಗೋಬೇಕು. ಆ್ಯಂಡ್ ಆಲ್ಸೋ ಇನ್ ದ ಎಕ್ಸಾಂಪಲ್ 3 1 0 1 2 1 0 1 2. ಸೊ ವಿ ಹ್ಯಾವ್ 3 ಕಾನ್ಸಿಕ್ಯೂಟಿವ್ ನಂಬರ್ಸ್. ಸೊ ಔಟ್ಪುಟ್ ವಿಲ್ ಬಿ 3. ಯಾಕೆ ಎಲ್ಲ ಎಕ್ಸಾಂಪಲ್ಸ್ನ ಅಬ್ಸರ್ವ್ ಮಾಡಿದೆ ಅಂದರೆ ಆಲ್ ದ ಎಡ್ಜ್ ಕೇಸಸ್ ನಿಮಗೆ ಗೊತ್ತಾಗಬೇಕು. ಸೊ ಡ್ಯೂಪ್ಲಿಕೇಶನ್ ರಿಮೂವ್ ಮಾಡಬೇಕು ಆ್ಯಂಡ್ ಡ್ಯೂಪ್ಲಿಕೇಟ್ ಇದ್ದರೆ ಅದನ್ನೇ ಒನ್ ಟೈಮ್ ಕೌಂಟ್ ತೊಗೋಬೇಕು. ಸೊ ಲಾಂಗೆಸ್ಟ್ ಕಾನ್ಸಿಕ್ಯೂಟಿವ್ನ ರಿಟರ್ನ್ ಮಾಡಬೇಕು. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಇಂಟ್ಯೂಷನ್ ಬಿಹೈಂಡ್ ದಿಸ್ ಪ್ರಾಬ್ಲಮ್. ಲಾಜಿಕ್ ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸಾರಿ. So to solve this problem, as usual, we have to approach. Approach one we have sorting approach. ಸೊ ಸಾರ್ಟಿಂಗ್ ಫಸ್ಟ್ ಸಾರ್ಟ್ ಹೇಗೆ ಮಾಡ್ತೀವಿ? ಸಾರ್ಟ್ ಅಂತಂದರೆ ಇನ್ಕ್ರೀಸಿಂಗ್ ಆರ್ಡರ್ ಲೈಕ್ ಅಸೆಂಡಿಂಗ್ ಆರ್ಡರಲ್ಲಿ ಮಾಡ್ತೀವಿ. ಸೊ ಸಾರ್ಟಿಂಗ್ ಅಪ್ಲೈ ಮಾಡಿದೆ ಅವ್ರು ಕೊಟ್ಟಿರುವಂಥ ನಮ್ಸಿಗೆ. ಸೊ ಆನ್ಸರ್ ವಿಲ್ ಬಿ 1 2 3 4 ಸಾರಿ ನಾಟ್ 200 100 ಆ್ಯಂಡ್ 200. ಇವಾಗ ಸಾರ್ಟ್ ಮಾಡಿದೆ. ನಾವು ಐ ಆಮ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್. ಸೊ ಕರೆಂಟ್ ನಂಬರ್ ಇದು. ಸೊ ನಮ್ ಆ್ಯಂಡ್ ನಮ್ ಪ್ಲಸ್ 1 ಬೈ ಆ್ಯಡ್ ಆನ್ 1 ಆಗಿದೆಯಾ? ಆ್ಯಡ್ ಆನ್ 1 ಆಗಿದೆ. ಸೊ ಇದು ಡಿಫ್ರೆನ್ಸಸ್ 1 ಇದೆಯಾ? ಇದ್ರ ಡಿಫ್ರೆನ್ಸ್ 1 ಇದೆಯಾ ಅಂತ ಚೆಕ್ ಮಾಡ್ತೀನಿ. ಸೊ ಇದ್ರೆ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ. ಇವಾಗ ಕಂಡೀಷನ್ ಏನಾಗುತ್ತೆ ಅಂದರೆ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಪ್ ಟು ಇಯರ್ ವಿ ಹ್ಯಾವ್ ದ ವ್ಯಾಲಿಡ್ ಕಂಡೀಷನ್ ವೇರ್ ವಿ ಹ್ಯಾವ್ ವ್ಯಾಲಿಡ್ ಕಂಡೀಷನ್ ಟಿಲ್ ಇಯರ್. ಸೊ ಇಲ್ಲಿ ಲಾಂಗ್ ಗ್ಯಾಪ್ ಇದೆ, ನೋ ಕಾನ್ಸಿಕ್ಯೂಟಿವ್. ಇಯರ್ ಆಲ್ಸೋ ಲಾಂಗ್ ಗ್ಯಾಪ್ ಇದೆ, ನೋ ಕಾನ್ಸಿಕ್ಯೂಟಿವ್. ಸೊ ಔಟ್ಪುಟ್ ವಿಲ್ ರಿಟರ್ನ್ ಆಸ್ 4. ಬಟ್ ಸಾರ್ಟಿಂಗ್ನ ಯೂಸ್ ಮಾಡಿದರೆ ಏನು ಆಗುತ್ತೆ ಪ್ರಾಬ್ಲಮ್ ಅಂದರೆ ವಿ ಹ್ಯಾವ್ ದಿ ಟೈಮ್ ಕಾಂಪ್ಲೆಕ್ಸಿಟಿ ಆರ್ಡರ್ ಆಫ್ n log n ಆಗುತ್ತೆ. ಸೊ ಇನ್ ಆರ್ಡರ್ ಟು ರೆಡ್ಯೂಸ್ ದಿ n log n ಟೈಮ್ ಕಾಂಪ್ಲೆಕ್ಸಿಟಿ ಐ ಆಮ್ ಗೋಯಿಂಗ್ ಟು ಸ್ವಿಚ್ ಫ್ರಮ್ ಬ್ರೂಟ್ ಫೋರ್ಸ್ ಅಪ್ರೋಚ್ ಟು ಆಪ್ಟಿಮಲ್ ಅಪ್ರೋಚ್ ಯೂಸಿಂಗ್ ಹ್ಯಾಶ್ ಮ್ಯಾಪ್ ಸೆಟ್ಸ್ ಅಪ್ರೋಚಲ್ಲಿ ಸ್ಟೋರ್ ಮಾಡ್ತೀನಿ. ಸೊ ಆರ್ಡರ್ ಆಫ್ ಲುಕಿಂಗ್ ಅಟ್ ದೀಸ್ ಎವ್ರಿ ನಮ್ ಆಫ್ ದಿ ಎಲಿಮೆಂಟ್ಸ್. ಸೊ ಆರ್ಡರ್ ಆಫ್ 1 ಲುಕಪ್ ಆಗುತ್ತೆ. ಇನ್ ದಿಸ್ ಮೆಥಡ್ ಐ ಆಮ್ ಗೋಯಿಂಗ್ ಟು ಸಾಲ್ವ್. ಲೆಟ್ ಮಿ ಎಕ್ಸ್ಪ್ಲೈನ್ ದಿ ಆಪ್ಟಿಮಲ್ ಅಪ್ರೋಚ್ ಹೌ ಇಟ್ಸ್ ಗೋಯಿಂಗ್ ಟು ವರ್ಕ್. ಬೇಸಿಕಲಿ ಇಲ್ಲಿ 3 to 4 ಸ್ಟೆಪ್ಸ್ನ ಫಾಲೋ ಮಾಡ್ತೀನಿ. ಸ್ಟೆಪ್ 1ನಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಅವ್ರು ಕೊಟ್ಟಿರುವಂಥ ಅರೇನ ನಾನು ಸೆಟ್ಸಿಗೆ ಕನ್ವರ್ಟ್ ಮಾಡ್ತೀನಿ. ಯಾಕೆ ಸೆಟ್ಸಿಗೆ ಕನ್ವರ್ಟ್ ಮಾಡ್ತೀನಿ? ಇನ್ ಆರ್ಡರ್ ಟು ರಿಮೂವ್ ಡ್ಯೂಪ್ಲಿಕೇಟ್ಸ್. ಸೊ ಅರೇ ಅವ್ರು ಕೊಟ್ಟಿರೋದನ್ನ ಡ್ಯೂಪ್ಲಿಕೇಟ್ಸ್ನ ರಿಮೂವ್ ಮಾಡೋದಕ್ಕೆ ಸೆಟ್ಸಿಗೆ ಕನ್ವರ್ಟ್ ಮಾಡಿದೆ. ಸೊ 100 4 200 132. ಸೊ ಈ ರೀತಿ ಸೆಟ್ಸಿಗೆ ಕನ್ವರ್ಟ್ ಮಾಡಿದೆ. ಇದು ಸ್ಟೆಪ್ 1. ಸ್ಟೆಪ್ 2ಅಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಐ ಆಮ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್ ಇಫ್ ದಿ ನಂಬರ್, ಇದು ನಂಬರ್ ಆದರೆ ನಾನು ಇಟಿರೇಟ್ ಮಾಡ್ತಾ ಇರೋ ನಂಬರ್ ಅಂದರೆ ಪ್ರೀವಿಯಸ್ ನಂಬರ್ ಎಕ್ಸಿಸ್ಟೆಂಟ್ ಇದೆಯಾ ಇಲ್ವ ಅಂತ ಚೆಕ್ ಮಾಡ್ತೇನೆ. ಆ ಕಂಡೀಷನ್ ಏನು? ಇಫ್ ನಮ್ -1 ಕ್ರಿಯೇಟ್ ಮಾಡಿರೋಂಥ ಸೆಟ್ಟಲ್ಲಿ ಪ್ರೆಸೆಂಟ್ ಇದೆಯೋ ಇಲ್ವ ಅಂತ ಚೆಕ್ ಮಾಡ್ತೀನಿ. ಯಾಕೆ ಪ್ರೆಸೆಂಟ್ ಇದೆಯೋ ಅಂತ ಯಾಕೆ ಚೆಕ್ ಮಾಡ್ತಾ ಇದ್ದೀನಿ ಅಂತ ಕ್ವೆಶನ್ ಇದೆ. ಇಲ್ಲಿ ಬೇಸಿಕಲಿ ಅಬ್ಸರ್ವ್ ಮಾಡಿ ಕಾನ್ಸಿಕ್ಯೂಟಿವ್ ನಂಬರ್ಸು ಸ್ಟಾರ್ಟು ಎಲ್ಲಿಂದ ಆಗ್ತಾ ಇದೆ ಅಂತ ತಿಳ್ಕೊಬೇಕು. ಸೊ ಸ್ಟಾರ್ಟ್ ಆಗೋದಕ್ಕೆ 100ಇಂದ ಸ್ಟಾರ್ಟ್ ಆಗ್ತಾ ಇದೆ, ಸಮ್ಟೈಮ್ಸ್ 99ಇಂದ ಸ್ಟಾರ್ಟ್ ಆಗ್ಬೋದು, 99 ಇಲ್ಲೆಲ್ಲಾದರೂ ಬಂದಿರ್ಬೋದು ಈ ಸೆಟ್ಸಲ್ಲಿ. ಸೊ ಪ್ರೀವಿಯಸ್ ಎಲಿಮೆಂಟ್ ಇದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಯಾವುದು? ನಮ್ -1 ಪ್ರೆಸೆಂಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿದೆ. ಇಫ್ ನಮ್ -1 ನಾಟ್ ಪ್ರೆಸೆಂಟ್ ಇದ್ದರೆ ನಾನು ಇಟ್ರೇಟ್ ಮಾಡ್ತಾ ಇರ್ತೀನಲ್ಲ ಈ ನಂಬರು, ಆ ನಂಬರೇ ಇವಾಗ ಏನಾಗುತ್ತೆ? ಸೊ ಕರೆಂಟ್ ನಂಬರ್ ಈಸ್ ಈಕ್ವಲ್ಸ್ ಟು ನಂಬರ್ ಆಗುತ್ತೆ. ಸೊ ಅದೇ ತಾನೇ. ಇವಾಗ ನಾನು ಇನ್ನೊಂದು ಇನಿಷಿಯೇಟ್ ಮಾಡ್ತಾ ಇದ್ದೀನಿ, ಲೆಂತ್ ಟು ಕ್ಯಾಲ್ಕುಲೇಟ್ ದಿ ಲೆಂತ್ ಆಫ್ ದಿ ಲಾಂಗೆಸ್ಟ್ ಕಾನ್ಸಿಕ್ಯೂಟಿವ್. ಸೊ ಲೆಂತ್ ಈಸ್ ಈಕ್ವಲ್ಸ್ ಟು 1 ಅಂತ ಅಸ್ಯೂಮ್ ಮಾಡ್ತೀನಿ, ಯಾಕೆಂದರೆ ಈಗ ಫಸ್ಟ್ ನಂಬರಲ್ಲಿ ಇದ್ದೀನಿ. ನಾವು ಐ ಆಮ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್ ಇನ್ ಸಚ್ ಎ ವೇ ದಟ್ ಕಾನ್ಸಿಕ್ಯೂಟಿವ್, ಅವ್ರು ಕೇಳಿರೋಂಥ ಕಾನ್ಸಿಕ್ಯೂಟಿವ್ ಅಂದರೆ 1 ಆ್ಯಂಡ್ 2 3 4 ಈ ಥರ ಕಂಟಿನ್ಯೂಸ್ ನಂಬರ್ ಇರಬೇಕು. ಫಾರ್ ಎಕ್ಸಾಂಪಲ್ 1ಗೆ ಡೈರೆಕ್ಟ್ಲಿ ಲೆಂತ್ 1 ಇದೆ. ಸೊ ನಾನು ಇವಾಗ ಇಲ್ಲಿದ್ದೀನಿ 2 ಇದ್ದೀನಿ ಅಂತ ಅಂದ್ಕೊಳ್ಳಿ. ಸೊ 2 ಇದ್ದರೆ ಇದ್ರ ಪ್ರೀವಿಯಸ್ ಎಲಿಮೆಂಟ್ ಆ್ಯಂಡ್ ಫಾರ್ವರ್ಡ್ ಎಲಿಮೆಂಟ್, ಪ್ರಿಸೀಡಿಂಗ್ ಆ್ಯಂಡ್ ಸಕ್ಸೀಡಿಂಗ್ ಎಲಿಮೆಂಟ್ ಎರಡೂ ಇರಬೇಕು. ಸೊ ಪ್ರೀವಿಯಸ್ನ ಹೆಂಗೆ ಬರೀತೀವಿ? ನಮ್ -1 ಇದನ್ನು ಫಸ್ಟ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಫಾರ್ವರ್ಡ್ ಎಲಿಮೆಂಟ್ಸ್ನ ನಮ್
ಪ್ಲಸ್ ಒನ್ ಪ್ಲಸ್ ಒನ್ ಎರಡೂ ಪ್ರೆಸೆಂಟ್ ಇದೆಯಾ, ಸೊ ಇದು ಕಾನ್ಸಿಕ್ಯೂಟಿವ್ ಅಂತ ನಾನು ಮೈಂಡಲ್ಲಿ ಫಿಕ್ಸ್ ಆಗ್ತಾ ಇದ್ದೀನಿ ಆ ಕಂಡೀಷನ್ನ. ಸೊ ಆಲ್ರೆಡಿ ಇಲ್ಲಿ ಕರೆಂಟ್ ಈಸ್ ಈಕ್ವಲ್ಸ್ ಟು ನಮ್ ಅಂತ ನಾನು ಏನಂತ ಚೆಕ್ ಮಾಡ್ತಾ ಇದ್ದೀನಿ, ಯೂಸಿಂಗ್ ವೈಲ್ ಲೂಪ್ ಕರೆಂಟ್ ಪ್ಲಸ್, ಸೊ ಕರೆಂಟ್ ಅಂದರೂ ನಮ್ಮ ಇವಾಗ ತನಗೆ ಅಸೈನ್ ಮಾಡಿದ್ದೀನಿ, ಕರೆಂಟ್ ಪ್ಲಸ್ ಒನ್ನು ಹ್ಯಾಶ್ ಸೆಟ್ಟಲ್ಲಿ ಗಿವನ್ ಹ್ಯಾಶ್ ಸೆಟ್ಟಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಸೊ ಹ್ಯಾಶ್ ಸೆಟ್ಟಲ್ಲಿ ಇದ್ದರೆ ಏನಾಗುತ್ತೆ, ಐ ಆಮ್ ಗೋಯಿಂಗ್ ಟು ಡೈರೆಕ್ಟ್ಲಿ ಒಂದು ಸ್ಟೆಪ್ ಮೂವ್ ಫಾರ್ವರ್ಡ್ ಆಗ್ತೀನಿ. ಸೊ ಒನ್ನೂ ಇದೆ, ಟೂನೂ ಇದೆ, ತ್ರೀನೂ ಇದೆ. ಅವಾಗ ಏನು ಮಾಡ್ತೀನಿ, ಮೂವ್ ಫಾರ್ವರ್ಡ್ ಆಗ್ತೀನಿ. ಇವಾಗ ಕರೆಂಟ್ ಎಲಿಮೆಂಟ್ನ ಇಂಕ್ರಿಮೆಂಟ್ ಬೈ ಒನ್ ಮಾಡಿದೆ. ಸೊ ಲೆಂತ್ ಆಲ್ಸೋ ಇಂಕ್ರಿಮೆಂಟ್ ಬೈ ಒನ್ ತಾನೆ. ಸೊ ಒನ್ ಇದ್ದಿದ್ದು 2 ಆಗಬೇಕು ತಾನೆ. ಇಫ್ ಆಲ್ ದ ಕಂಡೀಷನ್ಸ್ ಮೆಟ್ ಸಕ್ಸಸ್ಫುಲಿ, ಐ ಆಮ್ ಗೋಯಿಂಗ್ ಟು ಕಮ್ ಔಟ್ ಆಫ್ ದಿ ಲೂಪ್, ಐ ಆಮ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್. ಸೊ ಲಾಂಗೆಸ್ಟ್ ನಂಬರ್ ಎಲ್ಲಿವರೆಗೂ ರಿಪೀಟ್ ಆಗಿದೆ ಅಂತ. ಸೊ ಇಲ್ಲಿವರೆಗೆ ಬಂದಿರುವಂಥ ಮ್ಯಾಕ್ಸಿಮಮ್ ಆಫ್ ದಿ ಲಾಂಗೆಸ್ಟ್ ಇಟ್ ಸೆಲ್ಫ್ ಆ್ಯಂಡ್ ಆಲ್ಸೋ ದಿಸ್ ದಿ ಲೆಂತ್ ಐ ಆಮ್ ಗೋಯಿಂಗ್ ಟು ಫೈಂಡ್. ದಿಸ್ ದ ಅಪ್ರೋಚ್ ಐ ಆಮ್ ಗೋಯಿಂಗ್ ಟು ಅಪ್ರೋಚ್. ಸೊ ಇದು ಕೋಡಿಂಗ್ ಪಾರ್ಟಲ್ಲಿ. ಸೊ ಡ್ರೈ ರನ್ ಕೋಡ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಲೆಟ್ ಮಿ ವಿಜುವಲೈಸ್ ಡ್ರೈ ರನ್ ಕೋಡ್. ಸೊ ಐ ಆಮ್ ಇಯರ್ ಆ್ಯಂಡ್ 100. ಐ ಆಮ್ ಗೋಯಿಂಗ್ ಟು ಚೆಕ್ 100 - 1 ಇದೆಯಾ, 100 - 1 99 ಆ್ಯಶ್ ಸೆಟ್ಟಲ್ಲಿ ಇದೆಯಾ, 99 ಎಲ್ಲೂ ಇಲ್ಲ. ಸೊ 100 ಇವಾಗ ಕರೆಂಟ್ ಎಲಿಮೆಂಟ್. ಸೊ 100 ನಾವು ಐ ಆಮ್ ಗೋಯಿಂಗ್ ಟು ಚೆಕ್ ದ ಕಾನ್ಸಿಕ್ಯೂಟಿವ್. 100 + 1 ಇದೆಯಾ, 100 + 1 ಇಲ್ಲ. ನಾವು ಐ ಆಮ್ ಗೋಯಿಂಗ್ ಟು ಮೂವ್ ಫಾರ್ವರ್ಡ್, ಮುಂದೆ ಮೂವ್ ಆಗ್ತಾ ಇದ್ದೀನಿ. ಯಾಕೆಂದರೆ ಇದು ಲಾಂಗೆಸ್ಟ್ ಕಾನ್ಸಿಕ್ಯೂಟಿವ್ ಆಗಿ ಚೆಕ್ ಮಾಡೋಕ್ಕಾಗಲ್ಲ, ಇದು ಕಂಡೀಷನ್ ವ್ಯಾಲಿಡ್ ಇಲ್ಲ. ಸೊ ಲೆಂತನ್ನು ನಾನು ಸೇಮ್ ಒನ್ನೇ ಇಟ್ಟಿದ್ದೀನಿ, ಯಾಕೆಂದರೆ ಇಂಕ್ರಿಮೆಂಟ್ ಮಾಡ್ತಾ ಇಲ್ಲ. ಇಫ್ ಐ ಫೌಂಡ್ ದಿ 101, ಇಫ್ ಐ ಫೌಂಡ್ ದಿ 99 ಇನ್ 100 ಎರಡೂ ಇದ್ದರೆ ಐ ಆಮ್ ಗೋಯಿಂಗ್ ಟು ಇಂಕ್ರಿಮೆಂಟ್ 1 by 1. ಸೊ ಲೆಂತ್ನ ಇಂಕ್ರಿಮೆಂಟ್ ಮಾಡ್ತಾಯಿದ್ದೆ. ಸೊ ವ್ಯಾಲಿಡ್ ಕಂಡೀಷನ್ ಇಲ್ಲಿಗ. ಈಗ 4 - 1 ಪ್ರೆಸೆಂಟ್ ಇದೆಯಾ, 3 ಈಸ್ ಎ ವ್ಯಾಲಿಡ್ ಕಂಡೀಷನ್. ನಾವು ಐ ಆಮ್ ಗೋಯಿಂಗ್ ಟು ಚೆಕ್ 4 + 1 ಇದೆಯಾ, ದಟ್ ಈಸ್ 5 ನಾಟ್ ಪ್ರೆಸೆಂಟ್, ಬಟ್ 4 - 1 ಇದೆ. ಸೊ 4 ಹೈಯೆಸ್ಟ್ ಅಂತ ತಿಳ್ಕೊಳ್ಳೋಣ. ನಾವು ಐ ಆಮ್ ಗೋಯಿಂಗ್ ಟು ಲೆಂತ್ ಆಲ್ರೆಡಿ ಈಗ 1 ಅಂತ ಫಿಕ್ಸ್ ಆಗಿ, 1 + 1 2 ಅಂತ ಫಿಕ್ಸ್ ಆಗಿರ್ತೀನಿ ಅಂತ ಅನ್ಕೋ. ಸೊ ಇದ್ರದ್ದೊಂದು ನಾವು ಆಮ್ ಗೋಯಿಂಗ್ ಟು ಮೂವ್ ಫಾರ್ವರ್ಡ್. 200 ಪ್ರೆಸೆಂಟ್ ಇದೆಯಾ, 200 - 1 199 ಪ್ರೆಸೆಂಟ್ ಇದೆಯಾ ಸೆಟ್ಟಲ್ಲಿ, ನಾಟ್ ಪ್ರೆಸೆಂಟ್. ಸೊ 200 + 1 201 ಪ್ರೆಸೆಂಟ್ ಇದೆಯಾ, ನಾಟ್ ಪ್ರೆಸೆಂಟ್. ನಾವು ಐ ಆಮ್ ಗೋಯಿಂಗ್ ಟು ನಾಟ್ ಗೋಯಿಂಗ್ ಟು ಎನಿ ಇಂಕ್ರಿಮೆಂಟ್ ದಿ ಲೆಂತ್ ಆಲ್ಸೋ, ಕರೆಂಟ್ ಎಲಿಮೆಂಟ್ ಆಲ್ಸೋ ಯಾವುದೂ ಇಂಕ್ರಿಮೆಂಟ್ ಆಗಲ್ಲ. ಐ ಆಮ್ ಗೋಯಿಂಗ್ ಟು ಮೂವ್ ಫಾರ್ವರ್ಡ್ ಯೂಸಿಂಗ್ ಫಾರ್ ಲೂಪ್. ನಾವು ಐ ಆಮ್ ಗೋಯಿಂಗ್ ಟು ಚೆಕ್ 1 ಇದೆ ಅಲ್ಲ. ಸೊ 1ಗೆ 1 - 1 0 ಪ್ರೆಸೆಂಟ್ ಇದೆಯಾ, ನೋ. ಆ್ಯಂಡ್ 1 + 1 ದಟ್ ಈಸ್ 2 ಪ್ರೆಸೆಂಟ್ ಇದೆಯಾ ಸೆಟ್ಟಲ್ಲಿ, ಎಸ್ 2 ಈಸ್ ಎ ವ್ಯಾಲಿಡ್ ಕಂಡೀಷನ್. ನಾವು ಐ ಆಮ್ ಗೋಯಿಂಗ್ ಟು ಇಂಕ್ರಿಮೆಂಟ್ ದಿ ಲೆಂತ್ ಬೈ 2 + 1 3. ಇವಾಗ ಇದ್ರ ಕತೆ ಮುಗೀತು. ಸೊ ಮೂವಿಂಗ್ ಫಾರ್ವರ್ಡ್. ಸೊ 3 ಆಲ್ರೆಡಿ ನಾನು ಚೆಕ್ ಮಾಡಿದ್ದೀನಿ. 3 - 2 ಪ್ರೆಸೆಂಟ್, 3 - 1 2 ಪ್ರೆಸೆಂಟ್ ಇದೆ. ನಾವು ಐ ಆಮ್ ಗೋಯಿಂಗ್ ಟು ಇಂಕ್ರಿಮೆಂಟ್ ಬೈ 1 ಆ್ಯಂಡ್ 2 - 1 ಫಾರ್ ದಿಸ್ ಒನ್. 2 - 1 1 ಇದೆ. ಸೊ 1 ಆಲ್ರೆಡಿ ಪ್ರೆಸೆಂಟ್ ಇದೆ. ಸೊ ಔಟ್ಪುಟ್ ಲೆಂತ್ ವಿಲ್ ಬಿ ಕಾನ್ಸಿಕ್ಯೂಟಿವ್ 1 ಇದೆ, 2 ಇದೆ, 3 ಇದೆ, 4 ಇದೆ ಆ್ಯಂಡ್ 100 and 200. 100 200 are not considered up to 4. So longest will be output 4. So let me understand by this coding how it's going to work. Implementation ಅರ್ಥ ಮಾಡ್ಕೊಳ್ಳೋಣ. ನಾನು ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿದೆ, ಎಲ್ಲ ಲೆನ್ನ ನಾನು ಸೆಟ್ಸಿ ಕನ್ವರ್ಟ್ ಮಾಡಿದೆ ಇನ್ ಆರ್ಡರ್ ಟು ರಿಮೂವ್ ದಿ ಡ್ಯೂಪ್ಲಿಕೇಟ್ಸ್. ಎಕ್ಸಾಂಪಲ್ 2 ಅಬ್ಸರ್ವ್ ಮಾಡಿ. ಸೊ 0 2 ಟೈಮ್ಸ್ ಇದೆ, ಇಲ್ಲಿ 0 2 ಟೈಮ್ಸ್ ಇದೆ. ಎಕ್ಸಾಂಪಲ್ 3ಅಲ್ಲಿ 1 2 ಟೈಮ್ಸ್ ಇದೆ. ಇನ್ ಆರ್ಡರ್ ಟು ರಿಮೂವ್ ದ ಡ್ಯೂಪ್ಲಿಕೇಶನ್ ಆ್ಯಂಡ್ ಆರ್ಡರ್ ಆಫ್ 1 time lookup, ಐ ಆಮ್ ಗೋಯಿಂಗ್ ಟು ಇನಿಷಿಯೇಟ್ ದಿ ಸೆಟ್. ಸೊ nums, right? Nums in that is set of nums. Now I'm going to initiate one variable. So longest consecutive calculate ಮಾಡೋದಕ್ಕೆ longest initially ನನಗೆ ಗೊತ್ತಿಲ್ಲ ಎಷ್ಟು ಅಂತ. ಸೊ 0 for traversing for number in nums ಸೆಟ್ಟಲ್ಲಿ ಪ್ರೆಸೆಂಟ್ ಇದ್ದರೆ ದ ಚೆಕ್ ವ್ಯಾಲಿಡೇಷನ್ ಚೆಕ್ ಮಾಡ್ತೇನೆ. ನಾವು ಐ ಆಮ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್ ಇಫ್ ಪ್ರೀವಿಯಸ್ ಒನ್, ಇಫ್ ನಮ್ -1 ಪ್ರೀವಿಯಸ್ ಒನ್ನ ಚೆಕ್ ಮಾಡೋದಕ್ಕೆ. ಸೊ ಇಲ್ಲಿ 100 ಇದೆಯಲ್ಲ, 100ಗೆ ಹಿಂದೆ ವ್ಯಾಲ್ಯೂ -1. ಸೊ ದಟ್ಸ್ ವೈ ನಮ್ -1. ನಾಟ್ ಇನ್ ಪ್ರೆಸೆಂಟ್ ಇಲ್ಲ ಅಂದರೆ, ನಾಟ್ ಇನ್ ನಮ್ಸ್ ಸೆಟ್ಟಲ್ಲಿ ಇಲ್ಲ ಅಂದರೆ ಈ ಕರೆಂಟ್ ನಂಬರ್ ಆಗುತ್ತಾನೆ. ಸೊ ಕರೆಂಟ್ ಈಸ್ ಈಕ್ವಲ್ಸ್ ಟು ದಿ ನಂಬರ್. ನಾವು ಆಲ್ಸೋ ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಒನ್ ವೇರಿಯಬಲ್ ಕಾಲ್ಡ್ ಲೆಂತ್ to 1 because already one number ಅಲ್ಲಿದ್ದೀನಿ.
Now I am going to check the condition using while loop, that is consecutive condition. While consecutive ಅಂದರೆ the current one, that is current number plus ಮುಂದೆ ಇರುವಂಥ, ಈಗ 100 ಅಂದರೆ 100 ಮುಂದೆ ಇರುವಂಥ 101 ಪ್ರೆಸೆಂಟ್ ಇದೆಯಾ ಅಂತ. ಸೊ ಕರೆಂಟ್ ಪ್ಲಸ್ 1 ಇನ್ ಹ್ಯಾಶ್ ಸೆಟ್ಟಲ್ಲಿ ಇದೆಯಾ, 101 ಹ್ಯಾಶ್ ಸೆಟ್ಟಲ್ಲಿ ಇದೆಯಾ ಅಂತ ಚೆಕ್. ನಾಟ್ ಹ್ಯಾಶ್ ಸೆಟ್, ದಟ್ ಈಸ್ ಐ ಡಿಕ್ಲೇರ್ಡ್ ನಮ್ಸ್ ಸೆಟ್ಟಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇಫ್ ಪ್ರೆಸೆಂಟ್ ಇದ್ದರೆ ಐ ಆಮ್ ಡೈರೆಕ್ಟ್ಲಿ ಗೋಯಿಂಗ್ ಟು increment count, that is count of the current by 1 and also length also 1. So moving forward, right? So spelling mistakes nodkoli. Increment plus is equals to 1. Now in that scenario I'm come out of the loop to find the longest. So longest so far is equals to maximum of the longest itself. maximum of the longest itself and the length ನಾನು ಇಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡಿರುವಂಥ TH length. Now I'm directly going to return the result, return longest. When it comes to time and the space complexity, we have order of n, because ಇಲ್ಲಿ ನಾನು ಹ್ಯಾಶ್ ಸೆಟ್ನ ಕ್ರಿಯೇಟ್ ಮಾಡಿದ್ದೀನಿ, ಫಾರ್ ಲೂಪ್ ಯೂಸ್ ಮಾಡಿದ್ದೀನಿ ಆ್ಯಂಡ್ ವೈಲ್ ಲೂಪ್ ಯೂಸ್ ಮಾಡಿದ್ದೀನಿ ಫಾರ್ ಟ್ರಾವರ್ಸಿಂಗ್. ಬಟ್ ಒಂದೇ ಟೈಮ್ ಟ್ರಾವರ್ಸ್ ಮಾಡ್ತಾ ಇರೋದು, ಬಟ್ ಐ ಆಮ್ ಗೋಯಿಂಗ್ ಟು ಯೂಸ್ ಬೋತ್ ದ ಲೂಪ್ಸ್ ಆ್ಯಂಡ್ ಹ್ಯಾಶ್ ಸೆಟ್. ವೆನ್ ಇಟ್ ಕಮ್ಸ್ ಟು ಸ್ಪೇಸ್ ಕಾಂಪ್ಲೆಕ್ಸಿಟಿ, ಐ ಹ್ಯಾವ್ ಆರ್ಡರ್ ಆಫ್ ಎನ್. ವೈ? ಬಿಕಾಸ್ ಹ್ಯಾಶ್ ಸೆಟ್ನ ಇನಿಷಿಯೇಟ್ ಮಾಡಿದ್ದೀನಿ, ಹ್ಯಾಶ್ ಸೆಟ್ಟಿಗೆ ಸ್ಟೋರೇಜ್ ಆರ್ಡರ್ ಆಫ್ ಎನ್. ಬಟ್ ಇನ್ ದ ಬೆಸ್ಟ್ ಸಿನಾರಿಯೋ, ಇನ್ ಆರ್ಡರ್ ಟು time lookup, order of 1 when it comes to time complexity. Let me run this question. All the test cases are accepted. All the test cases are accepted. So full code visibility. Thank you. Stay consistent, keep watching, keep supporting.